ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಅವಿರತವಾಗಿ ಏನು ತೇಜಾವ್ ಮಾಡೋ ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡೋದ್ರ ಜೊತೆಗೆ ಆ ಪತ್ರಿಕಾ ಮಾಧ್ಯಮದವರ ಮುಂದೆ ಕೆಲವು ದಾಖಲೆಗಳನ್ನು ಕೂಡ ನಾವು ಒದಗಿಸಿದ್ದೀವಿ ಅಂತೇಳಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥದ್ದು ನಮ್ಮ ವಾದ. ಯಾಕೆ ಅಂತಂದ್ರೆ ನಾವೇ ಕೋಲಾರ ಜಿಲ್ಲೆಯವರಾಗಿರೋದ್ರಿಂದ ಅವರ ಕುಟುಂಬಗಳ ಒಡನಾಟ ಮತ್ತೆ ನಿರಂತರ ಸಂಪರ್ಕ ಇರೋದ್ರಿಂದ ನಮ್ಗೆಲ್ಲ ಗೊತ್ತಿದೆ. ಹಾಗೇನೆ ಇವತ್ತು ಸನ್ಮಾನ್ಯ ಕೃಷ್ಣ ಬೈರೇಗೌಡರವರು ಸದನದಲ್ಲಿ ಸನ್ಮಾನ್ಯ ಆರ್ ಶೇಖರ್ ಅವರ ಕೇಳಿದಂತ ಪ್ರಶ್ನೆಗೆ ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ. ಏನು, ನಾನು ನಮ್ಮ ಪಿತ್ರಾಜಿತದಿಂದ ನಮ್ಮ ತಾತ ಇಂದ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಬಂದು ನಮಗ್ ಬಂದಿರೋದು ಅದ್ರಲ್ಲಿ ನಾವು ಭಾಗ ಮಾಡ್ಕೊಂಡಿರೋದು ಅಂತ. ಹಾಗೇನಾದ್ರೂ ಬಂದಂತ ಸಂದರ್ಭದಲ್ಲಿ ನಾನು ಅದನ್ನ ಬಿಡಕ್ ರೆಡಿ ಇದ್ದೀನಿ, ತನಿಖಾ ಸಂಸ್ಥೆಗಳು ಒಪ್ಸಕ್ ರೆಡಿ ಇದೀವಿ, ಲೋಕಾಯುಕ್ತ ಕೊಡಿ, ಮತ್ತೆ ಏನೇ ಬೇಕಾದ್ರೂ ನೀವು ಜವಾಬ್ದಾರಿಗಳನ್ನ ತಗೊಂಡು ಸರ್ಕಾರದ ಮುಖೇನ ತನಿಖೆ ಮಾಡಿಸ್ಲಿ, ಸತ್ಯಾಸತ್ಯತೆಗಳನ್ನ ಹೊರಗಡೆ ತರಲಿ, ಅವಾಗ ನಾನು ಒಪ್ಕೊಳ್ತೀನಿ ಅಂತ ಅವ್ರು ನೇರವಾಗಿ ಹೇಳಿದ್ದಾರೆ. ಅದ್ ಹೇಳಿದಾದ್ಮೇಲೆ ನಾವ್ ಯಾರು ಹೇಳುವಂತ ವಿಷಯ ಇಲ್ಲ. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಇವತ್ತನ್ನ ದೊಡ್ಡ ವಿಷಯವಾಗಿ ಗಂಭೀರವಾಗಿ ಪರಿಗಣಿಸುವ ರೀತಿಯಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಷಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಮೇಲೆ ಕಪ್ಪು ಚುಕ್ಕಿಯನ್ನ ಇಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ರಾಜ್ಯದಲ್ಲಿ ಅವರು ತೇಜವಂತ ಹೆಸರು ಮಾಡಿದಂತ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸಗಳು ಮಾಡ್ತಾ ಇವತ್ತು ಎಲ್ಲರೂ ಜನಸಾಮಾನ್ಯರು ಮಾತಾಡುವಂತ ಸ್ಥಿತಿಯಲ್ಲಿರುವಾಗ ಇವರು ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವರಿಗೆ ಕೇಳುವಂತ ವಿಷಯಗಳು ಬೇಕಾದಷ್ಟಿದೆ. ಔಷಧದಲ್ಲಿ ಜನಸಾಮಾನ್ಯರ ವಿಷಯಗಳು ಪ್ರಸ್ತಾಪ ಮಾಡೋದು ಬೇಕಾದಷ್ಟಿದೆ. ಇವತ್ತು ಸ್ವತಃ ಅವರೇ ಕೃಷ್ಣ ಬೈರೇಗೌಡರು ಇಂಟ್ರೆಸ್ಟ್ ತಗೊಂಡು ಕಂದಾಯ ಇಲಾಖೆಯಲ್ಲಿ ಎಷ್ಟು ಬದಲಾವಣೆಗಳು ಮಾಡಿದ ತಮ್ಮೆಲ್ಲರಿಗೂ ಗೊತ್ತಿದೆ. ತಾವು ಕೂಡ ಪ್ರಸಾರ ಮಾಡ್ತಾ ಇರ್ತೀವಿ. ಹಾಗೇನೆ ಕೂಡ ಮಾಧ್ಯಮದಲ್ಲಿ ಕೂಡ ಇವತ್ತು ಕೃಷ್ಣ ಬೈರೇಗೌಡರನ್ನ ಸಂಭವನೀಯ ಏನು ಮುಂಚೂಣಿಯ ನಾಯಕರು, ಮುಂದಿನ ಭವಿಷ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಅರ್ಹರಾಗಂತ ನಾಯಕರು ಅಂತೇಳಿ ಹಿರಿಯ ನಾಯಕರುಗಳು, ಹಿರಿಯ ರಾಜಕೀಯ ಧುರೀಣರು ಕೂಡ ಇವತ್ತು ಅವರು ಪರವಾಗಿ ಮಾತಾಡುತ್ತ ಕಾಲಘಟ್ಟದಲ್ಲಿ ಇವರಿಗೆ ಏನಾದ್ರೂ ಮಾಡಿ ಕಾಲೆಳಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇರುವಂತವರಿಗೆ ನಮಗೆ ಗೊತ್ತಿಲ್ಲದಂಗೆ ಏನೋ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತೇಜಾವಧಿ ಮಾಡೋದಕ್ಕೆ ಸನ್ಮಾನ್ಯ ಚಲವಾದಿ ನಾಡಿಸಮಣ್ಣ ಅವರ ಮಾತನ್ನು ಕೇಳ್ತಾ ಇದ್ರೆ ಬೇರೆಯವರಿಗೆಲ್ಲ ಬೇರೆ ಬೇರೆ ಏನೋ ಹಗರಣ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ದಯವಿಟ್ಟು ಏನೂ ಆಗಿಲ್ಲ. ಅವರ ತಾತನ ಕಾಲದಿಂದ ಪುತ್ರಾಜಿತವಾಗಿ ಬಂದಿದೆ. ಅದು ಹೇಗ್ ಬಂದಿದೆ ಅಂತ ದಾಖಲೆಗಳನ್ನು ಪರಿಶೀಲನೆ ಮಾಡಿ ತೆಗೆದಾಗ ಗೊತ್ತಾಗುತ್ತೆ. ಬಂದಂತ ಸಂದರ್ಭದಲ್ಲಿ ನಾನು ಬಿಡಕ್ ರೆಡಿ ಇದ್ದೀನಿ, ಸರ್ಕಾರದ ವಸ್ತು ಸರ್ಕಾರಕ್ಕೆ ಬಿಡಕ್ ನಾನು ರೆಡಿ ಇದ್ದೀನಿ ಅಂತೇಳಿ ಸ್ವತಃ ಕಂದಾಯ ಮಂತ್ರಿಗಳು ಹೇಳಿರುವಾಗ ನಾವು ಅದ್ರ ಬಗ್ಗೆ ಯಾರನ್ನು ನಾವು ಸಪೋರ್ಟ್ ಕೊಡಕ್ಕಾಗೋದಿಲ್ಲ. ಅವರ ಮಾತದ ಬಗ್ಗೆ ನಾವು ಇರ್ತೀವಿ. ಹಾಗೇನೆ ಮುಂದೆ ಏನಾದ್ರೂ ಉಗ್ರ ಹೋರಾಟಗಳು ಮಾಡಬೇಕು ಅಂತೇಳಿ ವಿರೋಧ ಪಕ್ಷದವರು ಹೋರಾಟಗಳು ರೂಪಿಸಕ್ಕೆ ಶುರು ಮಾಡಿದ್ರೆ ಇವತ್ತು ಸನ್ಮಾನ್ಯ ದಿವಂಗತ ಬೈರೇಗೌಡರ ಅಭಿಮಾನ ಬಳಗ ಇದೆ, ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಇದೆ, ಅವರ ಜನರ ಅಭಿಮಾನ ಇದೆ, ಜನರು ಸ್ವತಃ ಅವರ ಅಭಿಮಾನಿಗಳಿದ್ದಾರೆ, ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಅಭಿಮಾನಿಗಳಿದ್ದಾರೆ. ಅವರು ಕೂಡ ಬೀದಿಗಿಳಿದು ಆ ಹೋರಾಟದ ವಿರುದ್ಧ ನಾವು ಕೂಡ ಸಜ್ಜಾತಿ ಹೋರಾಟಕ್ಕೆ ಅನ್ನೋದನ್ನ ಈ ಒಂದು ಒಳ್ಳೆ ಸಂದೇಶವನ್ನ ಕೊಡಕ್ಕೆ ನಾವು ಇಷ್ಟಪಡ್ತೀವಿ. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಹೇಳಿರೋದ್ರಿಂದ ಅವರಿಗೆ ನಾವು ಯಾವುದೇ ರೀತಿ ಕೂಡ ಸಪೋರ್ಟ್ ಮಾಡೋಣ. ಅವರೇ ಖುದ್ದಾಗಿ ಹೇಳಿದ್ರೆ ನಾವು ಎಲ್ಲಕ್ಕೂ ರೆಡಿ ಇದೀವಿ ಅಂತ. ಹಾಗಾಗಿ ನಮ್ಮ ಒಂದು ಈ ಒಂದು ಪತ್ರಿಕಾ ಮುಖೇನ ನಮ್ಮ ಮೀಡಿಯಾ ಮುಖೇನ ನಾನು ಒಳ್ಳೆ ಸಂದೇಶ ಕೊಡೋದು ಅಂತಂದ್ರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರು ಸ್ವತಃ ಎಲ್ಲರೂ ಸೇರಿ ಸಪೋರ್ಟ್ ಕೊಡೋಣ. ಪಕ್ಷಾತೀತವಾಗಿ ಯಾವುದೇ ಪಕ್ಷ ಭೇದ ಬೇಡ. ವಿರೋಧ ಪಕ್ಷದವರು ಕೇಳಿ ಕೇಳೋಂತ ವಿಷಯನ ಗಂಭೀರವಾಗಿ ತಗೊಂಡು ಅದನ್ನೇನೋ ಬಿಂಬಿಸುವಂತ ರೀತಿಯಲ್ಲಿ ಮಾಡಬಾರ್ದು. ಅವ್ರಿಗೂ ಒಂದು ಕಿವಿ ಮಾತು ಹೇಳ್ಬೇಕು ಅಂತೇಳಿ ನಾನು ಇಷ್ಟಪಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.